ನಮಸ್ತೆ ಮಕ್ಕಳ. ಈ ವಿಡಿಯೋದಲ್ಲಿ ಚಾಪ್ಟರ್ 1 ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ಸ್ ಇದರ ಸೆಲ್ಫ್ ಚೆಕ್ 1 ಕ್ವಶನ್ಸ್ನ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಕ್ವಶನ್ಸ್ ಏನೇನಿದೆ ನೋಡೋಣ ಮಕ್ಕಳ. ಫಸ್ಟು ವಾಟ್ ಆರ್ ದಿ ಕ್ವಶನ್ಸ್? ಸೊ ಈ ಸೆಲ್ಫ್ ಚೆಕ್ 1ನಲ್ಲಿ 10 ಕ್ವಶನ್ ಇದೆ ಟೋಟಲ್ ಆಗಿ. ಮೊದಲನೇ 5 ಕ್ವಶನ್ನು ಆಬ್ಜೆಕ್ಟಿವ್ ಕ್ವಶನ್ನು, ನೆಕ್ಸ್ಟ್ 5 ಕ್ವಶನ್ಸು ಸಬ್ಜೆಕ್ಟಿವ್ ಕ್ವಶನ್ನು. ಓಕೆ, ಸೊ ಆಬ್ಜೆಕ್ಟಿವ್ ಕ್ವಶನ್ಸ್ ಈ ಥರ ಇದೆ ಮಕ್ಕಳ. 1, 2, 3 ನೋಡಿದ್ರೆ ದೀಸ್ 3 ಕ್ವಶನ್ಸ್ ಆರ್ ರಿಲೇಟೆಡ್ ಟು ಬ್ರೌನಿಯನ್ ಮೋಷನ್. 4th and 5th ಕ್ವಶನ್ಸ್ ದೇ ಆರ್ ಆಲ್ಸೋ ರಿಲೇಟೆಡ್ ಟು ಬ್ರೌನಿಯನ್ ಮೋಷನ್. ಓಕೆ, ಫಸ್ಟು ಕ್ವಿಕ್ಕಾಗಿ ವಾಟ್ ಈಸ್ ಬ್ರೌನಿಯನ್ ಮೋಷನ್ ಅಂತ ತಿಳ್ಕೊಳ್ಳೋಣ. ಅದು ನಿಮಗೆ ಚೆನ್ನಾಗಿ ಅರ್ಥ ಆಯಿತು ಅಂತಂದರೆ ಆಲ್ ದ 5 ಕ್ವಶನ್ಸ್ ಯು ಕ್ಯಾನ್ ಆನ್ಸರ್ ಈಸಿಲಿ. ಓಕೆ, ಸೊ ಮೊದಲು ಮಕ್ಕಳ ಅಬೌಟ್ ದ ನೇಚರ್ ಆಫ್ ಮ್ಯಾಟರ್, ಸೈಂಟಿಸ್ಟ್ ಹ್ಯಾಡ್ 2 ವ್ಯೂಸ್, 2 ದೃಷ್ಟಿಕೋನಗಳು ಇದ್ವು. ಒಂದು ಮ್ಯಾಟರ್ ಈಸ್ ಕಂಟಿನ್ಯೂಯಸ್ ಅಂತ, ಜಸ್ಟ್ ಲೈಕ್ ಎ ಬ್ಲಾಕ್ ಆಫ್ ವುಡ್ ಅಥವಾ ಒಂದು ಶೀಟ್ ಆಫ್ ಗ್ಲಾಸ್. ಇನ್ನೊಂದು ವ್ಯೂ ಇತ್ತು, ನೋ ಮ್ಯಾಟರ್ ಈಸ್ ನಾಟ್ ಕಂಟಿನ್ಯೂಯಸ್, ಇಟ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್, ಸ್ಮಾಲರ್ ಪಾರ್ಟಿಕಲ್ಸ್ ಅಂತ, ಜಸ್ಟ್ ಲೈಕ್ ದ ಗ್ರೈನ್ಸ್ ಆಫ್ ಸ್ಯಾಂಡ್. ಓಕೆ, ಬಟ್ ರಾಬರ್ಟ್ ಬ್ರೌನ್ ಅನ್ನೋ ಒಬ್ಬ ಸೈಂಟಿಸ್ಟು, ಹಿ ಕಂಡಕ್ಟೆಡ್ ಎ ಲಾಟ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಆ್ಯಂಡ್ proved that matter is made up of particles. So one of his very famous experiments ಏನು ಅಂತಂದರೆ, ಅವನು ಏನು ಮಾಡ್ದ ಅಂತಂದರೆ, he took pollen grains which are very light and which are very small, pollen grains from the plants ಇಂದ pollen grains ಕಲೆಕ್ಟ್ ಮಾಡ್ಕೊಂಡ, ಅದನ್ನು ಸರ್ಫೇಸ್ ಆಫ್ ವಾಟರ್ ಮೇಲೆ ಸ್ಪ್ರಿಂಕಲ್ ಮಾಡ್ದ. ಸೊ ಆ್ಯಂಡ್ ಹಿ ನೋಟಿಸ್ಡ್ ಇಟ್ ಅಂಡರ್ ದಿ ಮೈಕ್ರೋಸ್ಕೋಪ್. ಆವಾಗ ಅವನೇನು ನೋಟಿಸ್ ಮಾಡ್ದ ಅಂತಂದರೆ, ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, pollen grains were not just floating on water, they were moving randomly in a zigzag fashion. They were moving in the surface of the water. So Robert Brown noticed that pollen grains in water moved with a zigzag random motion. ಓಕೆ, ಈಗೊಂದು ವಿಡಿಯೋ ಇದೆ ಮಕ್ಕಳ, ಯೂಟ್ಯೂಬಲ್ಲಿ ಒಂದು ಒಳ್ಳೆ ವಿಡಿಯೋ ಇದೆ, ವಿಡಿಯೋ ನೋಡೋಣ. ಸೊ ವಾಟ್ ಡಿಡ್ ಹಿ ನೋಟೀಸ್ ಇನ್ ದ ಮೈಕ್ರೋಸ್ಕೋಪ್, ಅಂಡರ್ ದ ಮೈಕ್ರೋಸ್ಕೋಪ್ ಏನು ನೋಟೀಸ್ ಮಾಡ್ದ ಅನ್ನೋದನ್ನು ನೋಡೋಣ. Yes, so makala, this Brownian experiment showed that the matter is made up of particles. Nodi, yochne ಮಾಡಿ, if matter were continuous, a pollen grains they would have just floated on the surface of water. ಹೌದಾ? ಸುಮ್ಮನೆ ವಾಟರ್ ಮೇಲೆ ಫ್ಲೋಟ್ ಆಗಬೇಕಾಗಿತ್ತು, ಬಟ್ ದೇ ವರ್ ನಾಟ್ ಫ್ಲೋಟಿಂಗ್. ನೀವು ವಿಡಿಯೋದಲ್ಲಿ ನೋಡಿದ್ರಿ, pollen grains were moving. There was a random movement of pollen grains. This can be explained. Pollen grains ಯಾಕೆ ಮೂವ್ ಆಗ್ತಿತ್ತು ಅಂತ ನಾವು ಯೋಚನೆ ಮಾಡಿದ್ರೆ, this can only be explained when we assume that matter is made up of particles and those particles must be moving. Those particles must also be moving. ಮಕ್ಕಳ, ಇಲ್ಲಿ ಎರಡಿದೆ, ಇಲ್ಲಿ 2 ಪಾರ್ಟಿಕಲ್ಸ್ ಇದೆ. ಒಂದು pollen grains which are visible ಅಂಡರ್ ಮೈಕ್ರೋಸ್ಕೋಪ್, ಇನ್ನೊಂದು ಪಾರ್ಟಿಕಲ್ ಇದೆ, ದೇ ಆರ್ ಇನ್ವಿಸಿಬಲ್, ದೇ ಆರ್ ವಾಟರ್ ಪಾರ್ಟಿಕಲ್ಸ್. ದೇ ಆರ್ ಮಚ್ 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 ಸ್ಮಾಲರ್ ದ್ಯಾನ್ ದ ಪೋಲನ್ ಗ್ರೈನ್ಸ್. ವಾಟರ್ ಪಾರ್ಟಿಕಲ್ಸು ದೇ ವರ್ ಕೊಲೈಡಿಂಗ್, ದೇ ವರ್ ಮೂವಿಂಗ್ ಆ್ಯಂಡ್ ದೇ ವರ್ ಕೊಲೈಡಿಂಗ್ ವಿತ್ ದ ಪೋಲನ್ ಗ್ರೈನ್ಸ್. ಸೊ ಪೋಲನ್ ಗ್ರೈನ್ಸ್ ಜೊತೆ ಕೊಲೈಡ್ ಆಗ್ತಿರೋದ್ರಿಂದ ಪೋಲನ್ ಗ್ರೈನ್ಸು ಮೂವ್ ಆಗ್ತಾ ಇದೆ ಅಲ್ವಾ. ಸೊ ದಿಸ್ ಎಕ್ಸ್ಪೆರಿಮೆಂಟ್ concludes 2 important things, 2 important things. ಒಂದು, matter must be made up of particles. ಎರಡನೇದು, those particles must be moving continuously. ಮಕ್ಕಳ, ಮತ್ತೆ ಇನ್ನೊಂದು ಎಕ್ಸಾಂಪಲ್ ತೊಗೋಬೋದು ಅಂತಂದರೆ, ನಮ್ಮ ಡೈಲಿ ಲೈಫಲ್ಲಿ, ಈಗ ಈ ಸ್ಕ್ರೀನ್ನ ರೈಟ್ ಸೈಡ್ ನೋಡಿ, ನಮ್ಮ ಡೈಲಿ ಲೈಫಲ್ಲಿ ನಮ್ಮ ಮನೆ ಕಿಟಕಿಯಿಂದ ಬೆಳಕು ಬಂದಾಗ ವಿ ನೋಟೀಸ್ ದಟ್ ದೇರ್ ಆರ್ ಡಸ್ಟ್ ಪಾರ್ಟಿಕಲ್ಸ್ ವಿಚ್ ಆರ್ ಮೂವಿಂಗ್ ಅಲ್ವಾ. ಕಿಟಕಿಯಿಂದ ಬರೋ ಬೆಳಕಲ್ಲಿ ನೋಡಿದಾಗ ದೇರ್ ಆರ್ ಡಸ್ಟ್ ಪಾರ್ಟಿಕಲ್ಸ್
that are moving. They are not static, but they are moving about alva. This is also an example of Brownian motion. Yake antandre those dust particles are visible to us, nam kannige kanutte, but there are invisible particles of air which collide with these dust particles. Air particles, which are invisible, they collide with the dust particles, and therefore dust particles move about. So this is also an example of Brownian motion. Okay, so hagadre the zigzag movement. What is the definition of Brownian motion? The zigzag movement of the small visible particles suspended in a liquid or gas is called Brownian motion. So visible particles suspended in a liquid, first ನಾವು ನೋಡಿದ್ವಲ್ಲ video, they are the visible particles suspended in a liquid which is water. ಎರಡನೇದು ನಾನು ಎಕ್ಸಾಂಪಲ್ ಕೊಟ್ಟನಲ್ಲ, they are the dust particles are the visible particles, but they are suspended in air which is a gas. ಇದನ್ನು ನಾವು ಬ್ರೌನಿಯನ್ ಮೋಷನ್ ಅಂತ ಕರಿತೀವಿ. ಸೊ ನಾನು ಇದನ್ನು ಡಿಸ್ಕಸ್ ಮಾಡಿದೆ ಮಕ್ಕಳ. ದಿ ಎಕ್ಸಿಸ್ಟೆನ್ಸ್ ಆಫ್ ಬ್ರೌನಿಯನ್ ಮೋಷನ್ ಶೋಸ್ ಟೂ ಪ್ರಾಪರ್ಟೀಸ್ ಅಬೌಟ್ ದ ನೇಚರ್ ಆಫ್ ಮ್ಯಾಟರ್. ಮೊದಲನೇದು ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಟೈನಿ ಪಾರ್ಟಿಕಲ್ಸ್. ಎರಡನೇದು ದೋಸ್ ಟೈನಿ ಪಾರ್ಟಿಕಲ್ಸ್ ಮಸ್ಟ್ ಬಿ ಕಾನ್ಸ್ಟೆಂಟ್ಲಿ ಮೂವಿಂಗ್. ಓಕೆ, ಈಗ ವಿ ಆರ್ ಏಬಲ್ ಟು ಆನ್ಸರ್ ಆಲ್ ದೀಸ್ ಕ್ವಶನ್ಸ್ ಈಸಿಲಿ. ನೋಡಿ ಫಸ್ಟ್ ಕ್ವಶನ್ ನೋಡಿ ಮಕ್ಕಳ, ಏನು ಫಸ್ಟ್ ಕ್ವಶನ್ ಏನು ಹೇಳುತ್ತೆ? ದ ಜಿಗ್ಜ್ಯಾಗ್ ಮೂಮೆಂಟ್ ಆಫ್ ದಿ ಸ್ಮಾಲ್ ಪಾರ್ಟಿಕಲ್ಸ್ ಸಸ್ಪೆಂಡೆಡ್ in a liquid is called, of course it is called Brownian movement. Confusion ಆಗಬೇಡಿ, ಬ್ರೌನ್ ಮೂಮೆಂಟ್ ಅಲ್ಲ, ಬ್ರೌನಿಯನ್ ಮೂಮೆಂಟ್. ಸೊ ಎರಡನೇದು ನೋಡಿ, ಬ್ರೌನಿಯನ್ ಮೂಮೆಂಟ್ ವಾಸ್ ಫಸ್ಟ್ ಅಬ್ಸರ್ವ್ಡ್ ಇನ್, of course it is observed in pollen grains. ಸೊ ಆಪ್ಷನ್ ಎ, ಇಟ್ ಈಸ್ ನಾಟ್ ವೀಟ್ ಗ್ರೈನ್ಸ್ ಆಗಲಿ ವಾಟರ್ ಮಾಲಿಕ್ಯೂಲ್ಸ್ ಆಗಲಿ ಅಲ್ಲ, ಬ್ರೌನಿಯನ್ ಮೂಮೆಂಟ್ ವಾಸ್ ಫಸ್ಟ್ ಅಬ್ಸರ್ವ್ಡ್ ಇನ್ ಪೋಲನ್ ಗ್ರೈನ್ಸ್. ವಾಟರ್ ಮಾಲಿಕ್ಯೂಲ್ಸ್ ಯಾಕಲ್ಲ ಅಂತಂದರೆ ವಾಟರ್ ಮಾಲಿಕ್ಯೂಲ್ಸ್ ಆರ್ ಇನ್ವಿಸಿಬಲ್ ಮಕ್ಕಳ. ನಾವು ಅಬ್ಸರ್ವ್ ಮಾಡಿದ್ದು ಫಸ್ಟ್ ಅಬ್ಸರ್ವ್ಡ್ ಅಂಡರ್ ದಿ ಮೈಕ್ರೋಸ್ಕೋಪ್ ಇನ್ ಪೋಲನ್ ಗ್ರೈನ್ಸ್. ಸೊ ವಾಟರ್ ಮಾಲಿಕ್ಯೂಲ್ಸ್ ಇಸ್ ನಾಟ್ ದಿ ಆಪ್ಷನ್. ನೆಕ್ಸ್ಟ್ ಮೂರನೇದು ನೋಡಿ, ಇನ್ ಬ್ರೌನಿಯನ್ ಮೋಷನ್ ದ ಸ್ಪೀಡ್ ಆಫ್ ಪಾರ್ಟಿಕಲ್ಸ್. ಓಕೆ, ಸಪೋಸ್ ನೀವು ವಾಟರ್ನ ಹೀಟ್ ಮಾಡಿದಾಗ ವಾಟ್ ಹ್ಯಾಪನ್ಸ್ ಟು ದ ಸ್ಪೀಡ್ ಆಫ್ ದಿ ಪಾರ್ಟಿಕಲ್ಸ್? ವಾಟರ್ ಪಾರ್ಟಿಕಲ್ಸ್ನ ಸ್ಪೀಡ್ ಜಾಸ್ತಿ ಆಗುತ್ತೆ, ಅದರ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ. ಬಿಕಾಸ್ ಆಫ್ ದಿ ಇನ್ಕ್ರೀಸ್ ಇನ್ ಕೈನೆಟಿಕ್ ಎನರ್ಜಿ ದೇ ಸ್ಟಾರ್ಟ್ ಕೊಲೈಡಿಂಗ್ ವಿತ್ ದ ಪೋಲನ್ ಗ್ರೈನ್ಸ್. ಪೋಲನ್ ಗ್ರೈನ್ಸ್ ಜೊತೆ ಕೊಲೈಡ್ ಆಗುತ್ತೆ, ವಿಸಿಬಲ್ ಪಾರ್ಟಿಕಲ್ಸ್ ಜೊತೆ ಫಾಸ್ಟಾಗಿ ಕೊಲೈಡ್ ಆಗುತ್ತೆ. ಸೊ ಪಾರ್ಟಿಕಲ್ಸ್ನ ಸ್ಪೀಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ವೆನ್ ಯು ಇನ್ಕ್ರೀಸ್ ದ ಟೆಂಪರೇಚರ್ ದ ಸ್ಪೀಡ್ ಆಫ್ ದಿ particles also increases. So option A is the correct answer for this. Okay, so next nodi, fourth question nodi, the best evidence for the existence and movement of particles in liquids was given by, of course, Robert Brown. Robert Hooke alla, Robert Charles alla, Robert Brown. Fifth question nodi, the zigzag movement of the pollen grains over water surface proved two things anta helide nanu makla. First thing is that matter is made up of tiny particles. Second thing is the particles of matter are constantly moving. But ನೀವು option C tick ಮಾಡಬೇಕು because both A and B are correct. So you have to tick answer C. Okay, so ಈಗ next questions ಗೆ ಹೋಗೋಣ ಮಕ್ಕಳ. ಈಗ ಸಬ್ಜೆಕ್ಟಿವ್ ಕ್ವಶನ್ಸ್, 5 ಆಬ್ಜೆಕ್ಟಿವ್ ಕ್ವಶನ್ಸ್ ಆಯಿತು, ಇನ್ನು 5 ಸಬ್ಜೆಕ್ಟಿವ್ ಕ್ವಶನ್ಸ್ ಇದೆ, ಇದನ್ನು ಡಿಸ್ಕಸ್ ಮಾಡೋಣ. ನೋಡಿ ಮೊದಲನೇ ಕ್ವಶನ್ ನೋಡಿ, ದಿಸ್ ಈಸ್ ಎನ್ NCERT ಬುಕ್ ಕ್ವಶನ್. NCERT ಬುಕ್ಕಲ್ಲಿದೆ ಇದು. ಏನು? ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಮ್ಯಾಟರ್? ಚೇರ್, ಏರ್, ಲವ್, ಸ್ಮೆಲ್ ಇದೆಲ್ಲ ಕೊಟ್ಟಿದ್ದಾನೆ. ಸೊ ನಾನು 2 ಕಾಲಮ್ ಹಾಕ್ಕೊಳ್ತೀನಿ. ಒಂದು ಮ್ಯಾಟರ್ ಅಂತ ಹಾಕ್ಕೋತೀನಿ, ಮ್ಯಾಟರ್ ಅಂತ ಹಾಕ್ಕೋತೀನಿ. ಇನ್ನೊಂದು ಕಡೆ ನಾಟ್ ಮ್ಯಾಟರ್ ಅಂತ ಹಾಕ್ಕೋತೀನಿ. ನಾಟ್ ಮ್ಯಾಟರ್, ನಾಟ್ ಮ್ಯಾಟರ್, ಮ್ಯಾಟರ್ ಆ್ಯಂಡ್ ನಾಟ್ ಮ್ಯಾಟರ್. ಓಕೆ, ಸೊ ಮಕ್ಕಳ, ವಾಟ್ ಈಸ್ ದಿ ಡೆಫಿನೇಷನ್ ಆಫ್ ಮ್ಯಾಟರ್? ಫಸ್ಟು, ಮ್ಯಾಟರ್ ಈಸ್ ಎನಿಥಿಂಗ್ ದಟ್ ಆಕ್ಯುಪೈಸ್ ಸ್ಪೇಸ್ ಆ್ಯಂಡ್ ಹ್ಯಾಸ್ ಮಾಸ್, ಅದಕ್ಕೆ ಮ್ಯಾಟರ್ ಅಂತ ಕರಿತೀವಿ. ಸೊ ಫಸ್ಟ್ ಆಪ್ಷನ್ ನೋಡಿ, ಚೇರ್. ಅಫ್ಕೋರ್ಸ್ ಚೇರ್ ಈಸ್ ಮ್ಯಾಟರ್ ಬಿಕಾಸ್ ಇಟ್ ಹ್ಯಾಸ್ ಮಾಸ್ ಆ್ಯಂಡ್ ಇಟ್ ಆಕ್ಯುಪೈಸ್ ಸಮ್ ಸ್ಪೇಸ್. ಚೇರ್ ಈಸ್ ಚೇರು ವುಡನ್ ಚೇರಾರು ಆಗ್ಬೋದು, ಮೆಟಲ್ ಚೇರಾರು ಆಗ್ಬೋದು. ಸೊ ಇಟ್ ಹ್ಯಾಸ್ ಮಾಸ್ ಆ್ಯಂಡ್ ಇಟ್ ಆಕ್ಯುಪೈಸ್ ಸಮ್ ಸ್ಪೇಸ್. ನೆಕ್ಸ್ಟ್ ಏರ್. ಏರ್ ಈಸ್ ಆಲ್ಸೋ ಮ್ಯಾಟರ್. ಯಾಕೆ ಹೇಳಿ? ಬಿಕಾಸ್ ಏರ್ ಈಸ್ ಎ ಮಿಕ್ಸ್ಚರ್ ಆಫ್ ಸೆವರಲ್ ಗ್ಯಾಸಸ್, ಆಕ್ಸಿಜನ್ನು, ಹೈಡ್ರೋಜನ್ನು, ನೈಟ್ರೋಜನ್ನು. ಇಟ್ಸ್ ಎ ಮಿಕ್ಸ್ಚರ್ ಆಫ್ ಸೆವರಲ್ ಗ್ಯಾಸಸ್ ಆ್ಯಂಡ್ ದೋಸ್ ಗ್ಯಾಸಸ್ ಹ್ಯಾವ್ ಮಾಸ್ ಆ್ಯಂಡ್ ದೇ ಆಕ್ಯುಪೈ ಸಮ್ ಸ್ಪೇಸ್. ನೆಕ್ಸ್ಟು ಲವ್ ಅಂತ ಇದೆ ಮಕ್ಕಳ. ನೋಡಿ ಅದೇ ಥರ ಲವ್ ಅಂತ ಇದೆ,
ಹೇಟ್ ಅಂತ ಇದೆ, ಥಾಟ್ ಅಂತ ಇದೆ. ನೋಡಿ ಇವೆಲ್ಲ ಲವ್, ಓಕೆ, ಹೇಟ್, ಆ್ಯಂಗರ್, ಹ್ಯಾಪಿನೆಸ್ ಮತ್ತು ಈವನ್ ಥಾಟ್, ಇವೆಲ್ಲ ದೀಸ್ ಆರ್ ಆಲ್ ಫೀಲಿಂಗ್ಸ್ ಮಕ್ಕಳ, ಭಾವನೆಗಳು. ದೀಸ್ ಆರ್ ಆಲ್ ಫೀಲಿಂಗ್ಸ್ ಆ್ಯಂಡ್ ದೇ ಡು ನಾಟ್ ಹ್ಯಾವ್ ಎನಿ ಮಾಸ್, ದೇ ಡು ನಾಟ್ ಆಕ್ಯುಪೈ ಸ್ಪೇಸ್. ಅಫ್ಕೋರ್ಸ್ ಇದೆಲ್ಲ ನಿಮ್ಮ ಮನಸ್ಸಿನ ಭಾವನೆಗಳು ಇವೆಲ್ಲ. ಸೊ ಇದನ್ನು ಸೈನ್ಸಲ್ಲಿ ನಾವು ಮ್ಯಾಟರ್ ಅಂತ ಕರೆಯಲ್ಲ. ದೀಸ್ ಆರ್ ಆಲ್ ನಾಟ್ ಮ್ಯಾಟರ್. ಸೊ ನಾನು ಈ ಕಡೆ ಬರೀತೀನಿ ಮಕ್ಕಳ, ಲವ್ ಈಸ್ ನಾಟ್ ಮ್ಯಾಟರ್, ಹೇಟ್ ಈಸ್ ನಾಟ್ ಮ್ಯಾಟರ್, ಅದೇ ಥರ ಥಾಟ್ ಈಸ್ ಆಲ್ಸೋ ನಾಟ್ ಮ್ಯಾಟರ್. ಓಕೆ, ನೆಕ್ಸ್ಟು ಸ್ಮೆಲ್ ಅಂತ ಇದೆ ಮಕ್ಕಳ. ಸ್ಮೆಲ್ ನೋಟಿಸ್ ಮಾಡಿ, ಸ್ಮೆಲ್ ಅಂತ ಇದೆ. ಆಮೇಲೆ ಕಡೆಗೆ ಸ್ಮೆಲ್ ಆಫ್ ಪರ್ಫ್ಯೂಮ್ ಅಂತ ಇದೆ. ಓಕೆ, ಇವೆರಡಕ್ಕೂ ಡಿಫ್ರೆನ್ಸ್ ಇದೆ ಮಕ್ಕಳ, ಸೂಕ್ಷ್ಮವಾಗಿ ಗಮನಿಸಿ. ಸ್ಮೆಲ್ ಈಸ್ ನಾಟ್ ಮ್ಯಾಟರ್, ವೆರಾಸ್ ಸ್ಮೆಲ್ ಆಫ್ ಪರ್ಫ್ಯೂಮ್ ಈಸ್ ಮ್ಯಾಟರ್. ನೋಡಿ, ಸ್ಮೆಲ್ ಆಫ್ ಪರ್ಫ್ಯೂಮ್ ಈಸ್ ಮ್ಯಾಟರ್, ವೆರಾಸ್ ಸ್ಮೆಲ್ ಈಸ್ ನಾಟ್ ಮ್ಯಾಟರ್. ಮಕ್ಕಳ ಸ್ಮೆಲ್ಲು, ಓಕೆ, ಟೇಸ್ಟು, ರುಚಿ, ಸ್ಮೆಲ್ ವಾಸನೆ, ಟೇಸ್ಟು, ಟಚ್, ದೀಸ್ ಆರ್ ನಾಟ್ ಮ್ಯಾಟರ್. ಇದೆಲ್ಲ ಮ್ಯಾಟರ್ ಅಂತ ಕರೆಯಲ್ಲ ಮಕ್ಕಳ. ಬಟ್ ದ ಕಾಸ್ ಆಫ್ ಸ್ಮೆಲ್, ದಿ ಕಾಸ್ ಆಫ್ ಟೇಸ್ಟ್, ಇವನ್ನೆಲ್ಲ ನಾವು ಮ್ಯಾಟರ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಸ್ಮೆಲ್ ಆಫ್ ಪರ್ಫ್ಯೂಮ್, ವಾಸನೆಗೆ ಕಾರಣ ಏನು ಅಂತಂದರೆ ಪರ್ಫ್ಯೂಮ್ ಪಾರ್ಟಿಕಲ್ಸು ನಿಮ್ಮ ಮೂಗಿಗೆ ರೀಚ್ ಆದಾಗ ಯು ಗೆಟ್ ಸ್ಮೆಲ್, ಆಯಿತಾ. ಸೊ ಪರ್ಫ್ಯೂಮ್ ಪಾರ್ಟಿಕಲ್ಸ್ ಅಂತ ಹೇಳಿದೆ ನಾನು. ಪಾರ್ಟಿಕಲ್ಸ್ ಅಂದರೆ ದೇ ಆರ್ ಮ್ಯಾಟರ್, ದೇ ಹ್ಯಾವ್ ಮಾಸ್. ಸ್ಮೆಲ್ ಆಫ್ ಪರ್ಫ್ಯೂಮ್ನ ನೀವು ಮ್ಯಾಟರ್ ಅಂತ ಕರಿಬಹುದು, ವೆರಾಸ್ ಇವು ಸ್ಮೆಲ್ನೇ ಮ್ಯಾಟರ್ ಅಂತ ಕರೆಯೋಕ್ಕಾಗಲ್ಲ, ಟೇಸ್ಟ್ನೇ ಮ್ಯಾಟರ್ ಅಂತ ಕರೆಯೋಕ್ಕಾಗಲ್ಲ. ದಿ ಕಾಸ್ ಆಫ್ ಟೇಸ್ಟ್ನ ನೀವು ಮ್ಯಾಟರ್ ಅಂತ ಕರಿಬಹುದು, ದಿ ಕಾಸ್ ಆಫ್ ಸ್ಮೆಲ್ನ ಮ್ಯಾಟರ್ ಅಂತ ಕರಿಬಹುದು. ಸೊ ಇದು ಸೂಕ್ಷ್ಮ ಮಕ್ಕಳ, ಇದನ್ನು ಗಮನಿಸಿ. ಸೊ ಸ್ಮೆಲ್ ಈಸ್ ನಾಟ್ ಮ್ಯಾಟರ್, ವೆರಾಸ್ ಸ್ಮೆಲ್ ಆಫ್ ಪರ್ಫ್ಯೂಮ್ ಈಸ್ ಮ್ಯಾಟರ್. ನೆಕ್ಸ್ಟು ಅಫ್ಕೋರ್ಸ್ ಆಲ್ಮಂಡ್ಸ್ ಅಂತ ಇದೆ, ಇಟ್ಸ್ ಎ ನಟ್. ಸೊ ಆಲ್ಮಂಡ್ಸ್ ಅದನ್ನು ಮ್ಯಾಟರ್ ಕಾಲಮಲ್ಲಿ ಬರಿತೀನಿ. ಓಕೆ, ನೆಕ್ಸ್ಟು ಕೋಲ್ಡ್ ಅಂತ ಇದೆ ಮಕ್ಕಳ, ಕೋಲ್ಡ್ ಮತ್ತು ಕೋಲ್ಡ್ ಡ್ರಿಂಕ್ ಅಂತ ಇದೆ. ಸೊ ಕೋಲ್ಡ್ ಮತ್ತು ಕೋಲ್ಡ್ ಡ್ರಿಂಕ್, ಅಗೈನ್ ಕೋಲ್ಡ್ ಈಸ್, ನೋಡಿ ಇಲ್ಲಿ ಮೇಲ್ ಬರಿತೀನಿ, ಕೋಲ್ಡ್, ಹೀಟ್, ಲೈಟ್, ದೇ ಆರ್ ಆಲ್ forms of energy. Okay, they are forms of energy. They are different forms of energy. So energy. So heat is a form of energy. Cold na ನಾವು less heat ಅಂತ ಕರಿಬಹುದು. So cold is also a form of energy. Light is energy. So therefore cold is not matter, but cold drink is matter. So ee sukshma gamsi, cold drink andre it can be juice alva, it can be anything. Cold drink, it is made up of particles and it is a liquid, usually it's a liquid. So liquid idre it's matter, okay, ella cover madidvi anta ankondiddeni. Okay, so clear aita makla. Next hogana, ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಡಿಫೈನ್ ಮ್ಯಾಟರ್. ಹೌ ಕ್ಯಾನ್ ವಿ ಸೇ ದಟ್ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್? ಸೊ ನಿಮ್ಮ ಡೆಫಿನೇಷನ್ ಆಫ್ ಮ್ಯಾಟರ್ ನಿಮಗೆ ಗೊತ್ತಿದೆ. ವಾಟ್ ಈಸ್ ಮ್ಯಾಟರ್? ಮ್ಯಾಟರ್ ಈಸ್ ಎನಿಥಿಂಗ್ ದಟ್ ಆಕ್ಯುಪೈಸ್ ಸ್ಪೇಸ್ ಆ್ಯಂಡ್ ಹ್ಯಾಸ್ ಮಾಸ್. ಅದನ್ನು ನಾವು ಮ್ಯಾಟರ್ ಅಂತ ಕರಿತೀವಿ. ಹೌ ಕ್ಯಾನ್ ವಿ ಸೇ ದಟ್ ಮ್ಯಾಟರ್ ಈಸ್ ಮೇಡ್ ಆಫ್ ಪಾರ್ಟಿಕಲ್ಸ್? ನಾನು ಕ್ಲಾಸಲ್ಲಿ ಎಕ್ಸ್ಪೆರಿಮೆಂಟ್ ಒಂದು ಡಿಸ್ಕಸ್ ಮಾಡಿದ್ದೆ ಮಕ್ಕಳ. ಸೊ ಈ ಥರ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಏನು ಎಕ್ಸ್ಪೆರಿಮೆಂಟು? Experiment is like this. So take a beaker, okay, pour some 100 ml of water into it, mark the level of water. Nodi illi level of water na mark madidare, mark the initial level of water. Then dissolve about 50 grams of sugar into the pour some 50 grams of sugar into the beaker and stir it with a glass rod ತಗೊಂಡು ಸ್ಟರ್ ಮಾಡಿ, ಎಲ್ಲಿ ತನಕ all the sugar gets dissolved, till all the sugar gets dissolved in the water. ಸೊ ಡಿಸಾಲ್ವ್ ಆಗುತ್ತೆ.
After all the sugar is dissolved, note down the level of water. Note down the level of water. So, level of water ನೋಡಿದ್ರೆ ನೀವು ಗಮನಿಸಿದ್ರೆ the level of water does not increase. ಅದು ಲೆವೆಲ್ ಆಫ್ ವಾಟ್ರು ಮೊದಲು ಏನಿತ್ತೋ ಡಿಸಾಲ್ವ್ ಆದಮೇಲೂ ಕೂಡ ಅಷ್ಟೇ ಇರುತ್ತೆ ಲೆವೆಲ್ಲು. ಓಕೆ, ದಿಸ್ ಶೋಸ್ ದಟ್ ದ ಪಾರ್ಟಿಕಲ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಯಾಕೆ ಅಂತಂದರೆ ದ ಪಾರ್ಟಿಕಲ್ಸ್ ಆಫ್ ಶುಗರ್ they get into the spaces present in the particles of water. If matter were continuous, avaga the sugar particles would have taken the space occupied by water. Avaga water displace ಆಗಬೇಕಾಗಿತ್ತು, ವಾಟರ್ ಲೆವೆಲ್ ರೈಸ್ ಆಗಬೇಕಾಗಿತ್ತು ಇಫ್ ಮ್ಯಾಟರ್ ವರ್ ಕಂಟಿನ್ಯೂಯಸ್. ಬಟ್ ಶುಗರ್ ಪಾರ್ಟಿಕಲ್ಸ್ ಏನು ಮಾಡ್ತಿದೆ ಅಂತಂದರೆ ದೇ ಆರ್ ಗೆಟಿಂಗ್ ಇನ್ ಟು ದ ಸ್ಪೇಸಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದ ವಾಟರ್ ಪಾರ್ಟಿಕಲ್ಸ್. ಸೊ ಇದನ್ನು ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದು ವಾಟರ್ ಲೆವೆಲ್ ಡಸ್ ನಾಟ್ ರೈಸ್ ಅಂತ ನಾವು ಅಬ್ಸರ್ವ್ ಮಾಡಿದ್ವಲ್ಲ, ದಿಸ್ ಕ್ಯಾನ್ ಓನ್ಲಿ ಬಿ ಎಕ್ಸ್ಪ್ಲೈನ್ಡ್ ಇಫ್ ವಿ ಅಸ್ಯೂಮ್ ದಟ್ ಮ್ಯಾಟರ್ ಈಸ್ ನಾಟ್ ಕಂಟಿನ್ಯೂಯಸ್ ಬಟ್ ಇಟ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಸೊ ಇದನ್ನು ನಾನು ಕ್ಲಾಸಲ್ಲಿ ಸಾಕಷ್ಟು ಡಿಸ್ಕಸ್ ಮಾಡಿದ್ದೀನಿ ಮಕ್ಕಳ. ಸೊ ಈ ಎಕ್ಸ್ಪೆರಿಮೆಂಟ್ನ ನೀವು ಬರೀಬೇಕಾಗತ್ತೆ ಈ ಕ್ವಶನ್ಗೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ರೈಟ್ ಎ ನೋಟ್ ಆನ್ ದ ಪಾರ್ಟಿಕ್ಯುಲೇಟ್ ನೇಚರ್ ಆಫ್ ಮ್ಯಾಟರ್ ಅಂತ ಕರೀತಾರೆ ಅಂತ ಕೇಳಿದ್ದಾರೆ. ರೈಟ್ ಎ ನೋಟ್ ಆನ್ ದ ಪಾರ್ಟಿಕ್ಯುಲೇಟ್ ನೇಚರ್ ಆಫ್ ಮ್ಯಾಟರ್. ಸೊ ಏನಂತ ಬರಿಬೋದು ನೀವು? ಫಾರ್ ಎಕ್ಸಾಂಪಲ್ ನೋಡಿ ಮಕ್ಕಳು, ಈ ಥರ ಬರಿಬೋದು. ಮ್ಯಾಟರ್ ಪಾಯಿಂಟ್ ಬೈ ಪಾಯಿಂಟ್ ಬರಿಬೋದು. ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್ ಜಸ್ಟ್ ಲೈಕ್ ಗ್ರೈನ್ಸ್ ಆಫ್ ಎ ಸ್ಯಾಂಡ್. ಪಾರ್ಟಿಕ್ಯುಲೇಟ್ ನೇಚರ್ ಅಂತಂದರೆ ಅರ್ಥ ನೋಡಿ, ಪಾರ್ಟಿಕ್ಯುಲೇಟ್ ನೇಚರ್ ಅಂತ ಕೇಳಿದ್ದಾರೆ. ದಿಸ್ ಮೀನ್ಸ್ ದಟ್ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್ ಜಸ್ಟ್ ಲೈಕ್ ಗ್ರೈನ್ಸ್ ಆಫ್ ಎ ಸ್ಯಾಂಡ್ ಅಲ್ವಾ? ಓಕೆ, ಸೊ ಇಫ್ ಯು ಹೋಲ್ಡ್ ಎ ಶೀಟ್ ಆಫ್ ಗ್ಲಾಸ್ ಇನ್ ಅವರ್ ಹ್ಯಾಂಡ್ ಇಟ್ ಅಪಿಯರ್ಸ್ ಕಂಟಿನ್ಯೂಯಸ್. ನೌ ಇಫ್ ಯು ಥ್ರೋ ಇಟ್ ಇನ್ ದ ಫ್ಲೋರ್ ಇಟ್ ಬ್ರೇಕ್ಸ್ ಇನ್ ಟು ವೆರಿ ಸ್ಮಾಲ್ ಆರ್ ಟೈನಿ ಪಾರ್ಟಿಕಲ್ಸ್. ಸೊ ಇದು ಆಬ್ವಿಯಸ್ ಅಲ್ಲ ಮಕ್ಕಳ. ಸೊ ಎ ಶೀಟ್ ಆಫ್ ಗ್ಲಾಸ್ ಲುಕ್ಸ್ ಲೈಕ್ ಒನ್ ಕಂಟಿನ್ಯೂಯಸ್ ಥಿಂಗ್, ಬಟ್ ಅದನ್ನು ನೀವು ನೆಲದ ಮೇಲೆ ಹಾಕಿದ್ರೆ ಅದು ಇಟ್ ವಿಲ್ ಬ್ರೇಕ್ ಇನ್ ಟು ಪೀಸಸ್. So this means that glass is made up of particles, tiny particles. It is not continuous, it is made up of particles, right? So this shows that matter is not continuous but it is made up of small particles. So ishtu point by point ನೀವು ಬರೆದ್ರೆ ಸಾಕು ಮಕ್ಕಳ. ನೆಕ್ಸ್ಟ್ ನೋಡಿ, ಎಕ್ಸ್ಪ್ಲೈನ್ ಬ್ರೌನಿಯನ್ ಮೋಷನ್ ವಿತ್ ದ ಹೆಲ್ಪ್ ಆಫ್ ಮೂವ್ಮೆಂಟ್ ಆಫ್ ಪೋಲನ್ ಗ್ರೈನ್ಸ್ ಇನ್ ವಾಟರ್. ಸೊ ಇದನ್ನು ಸಾಕಷ್ಟು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ ಮಕ್ಕಳ. ಸೊ ನೀವು ಅದನ್ನು ಬರೀಬಹುದು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಲಾಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್ ಆನ್ ದ ಬೇಸಿಸ್ ಆಫ್ ದೇರ್ ಫಿಸಿಕಲ್ ಪ್ರಾಪರ್ಟೀಸ್. ಓಕೆ, ಸೊ ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ಏನು? ಫಿಸಿಕಲ್ ಪ್ರಾಪರ್ಟೀಸ್ ಆರ್ ದ ಪ್ರಾಪರ್ಟೀಸ್ ದಟ್ ಕ್ಯಾನ್ ಬಿ ಮೆಷರ್ಡ್. ಆಯಿತಾ? ಆ ಮ್ಯಾಟರ್ನ ಕಂಪೋಸಿಷನ್, ವಾಟ್ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಅನ್ನೋದ್ರ ಬಗ್ಗೆ ಗಮನ ಕೊಡಲ್ಲ. ಅದನ್ನು ನಾವು ಕೆಮಿಕಲ್ ಪ್ರಾಪರ್ಟೀಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಫಿಸಿಕಲ್ ಪ್ರಾಪರ್ಟೀಸ್ ಅಂತಂದರೆ ನೋಡಿ, ಯಾವುದ್ಯಾವುದು ಫಿಸಿಕಲ್ ಪ್ರಾಪರ್ಟೀಸು? ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಇನ್ಕ್ಲೂಡ್ ನೋಡಿ, ಕಲರ್ ಅಲ್ವಾ? ಇದು ಇಟ್ ಇನ್ಕ್ಲೂಡ್ಸ್ ಕಲರ್, ಹಾರ್ಡ್ನೆಸ್, ಮ್ಯಾಲಿಯಬಿಲಿಟಿ ಅಂದರೆ ಏನು ಅಂತ ಗೊತ್ತಿದೆ ನಿಮಗೆ, ಸಾಲ್ಯುಬಿಲಿಟಿ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಡೆನ್ಸಿಟಿ, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್. ಸೊ ದೀಸ್ ಆರ್ ಆಲ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಸೊ ಬೇಸ್ಡ್ ಆನ್ ಫಿಸಿಕಲ್ ಪ್ರಾಪರ್ಟೀಸ್ ನಾವು ಹೇಗೆ ಕ್ಲಾಸಿಫೈ ಮಾಡ್ತೀವಿ ಮ್ಯಾಟರ್ನ? ವಿ ಕ್ಲಾಸಿಫೈ ಮ್ಯಾಟರ್ ಇಂಟು ಸಾಲಿಡ್ಸ್, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್. ಓಕೆ, ಸೊ ಮಕ್ಕಳ ನಾವು 10 ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಸೆಲ್ಫ್ ಚೆಕ್ 1. ಥ್ಯಾಂಕ್ ಯು ಮಕ್ಕಳ.